ಓಕೆ. ಇನ್ನು ನೀವು ಒಳಗಡೆ ಇದ್ದಾಗ ಐಶ್ವರ್ಯ ಮತ್ತು ನಿಮ್ಮದು ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡಿದ್ರಿ. ಬಟ್ ಹೊರಗಡೆ ಜನಕ್ಕೆ ಅವ್ರವ್ರು ಹೇಗೆ ರಿಸೀವ್ ಮಾಡ್ತಾರೋ ಅದು ಅವ್ರವರಿಗೆ ಬಿಟ್ಟದ್ದು. ಸೊ ಅಂಥವ್ರಿಗೆ ಏನೋ ಒಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀರಾ? ನೀವೇ ಹೇಳಿದಾಗೆ ಹೊರಗಡೆ ಯಾವ ಥರ ರಿಸೀವ್ ಮಾಡ್ಕೊಂಡಿದ್ದಾರೆ ಅದು ಅವ್ರವ್ರ ವಿವೇಚನೆಗೆ ಬಿಡ್ತೀನಿ. ಬಟ್ ನಾನು ಹೇಳೋದು ಅಲ್ಲಿದ್ದಂಥದ್ದು ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಇದ್ದಿದ್ದಲ್ಲಿ. ಅಲ್ಲಿದ್ದಂಥದ್ದು ಒಬ್ಬ ವ್ಯಕ್ತಿ ಕುಗ್ಗಿದಾಗ ಮೋಟಿವೇಟ್ ಮಾಡುವಂಥ ಫ್ರೆಂಡ್ಶಿಪ್. ಅಲ್ಲಿದ್ದಿದ್ದು ಯಾರೂ ಇಲ್ಲ ಅಂತ ಅನ್ನಿಸ್ದಾಗ ನಾನು ಇದ್ದೀನಿ ಅಂತ ಹೇಳುವಂಥ ಫ್ರೆಂಡ್ಶಿಪ್. ಸೊ ಈ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಅದು ಹಾಗೆ ಕ್ಯಾರಿ ಆಗಿತ್ತು. ಆ್ಯಂಡ್ ಇಡೀ ಮನೆಯವ್ರಿಗೆ ಅದು ಗೊತ್ತಿತ್ತು. ಓಕೆ. ಈಗ ನೀವು ಮನೆಯಿಂದ ಆಚೆ ಬಂದಾಗಲೂ ಕೂಡ ಐಶ್ವರ್ಯ ಅವರು ನಿಮ್ಮ ಬಗ್ಗೆ ಅದೇ ಒಂದು ಒಳ್ಳೆ ಒಪಿನಿಯನ್ನೇ ಇಟ್ಕೊಂಡಿದ್ದಾರೆ. ಸೊ ಅದೇ ಎಲ್ಲರಲ್ಲೂ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಆ ಮನೆ ಮಿಸ್ ಮಾಡ್ಕೊಳ್ತೀನಿ ಅಥವಾ ಐಶ್ವರ್ಯ ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಸೋದಾದ್ರೆ ಯಾಕೆ? ಪರ್ಟಿಕ್ಯುಲರಾಗಿ ಒಬ್ಬ ವ್ಯಕ್ತಿನ ಮಿಸ್ ಮಾಡ್ಕೋತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಯಾರ ಜೊತೆನೂ ದ್ವೇಷ ಕಟ್ಕೊಂಬರಲಿಲ್ಲ ಆ ಮನೆಯಿಂದ ಬರಬೇಕಾದ್ರೆ. ಪ್ರತಿಯೊಬ್ಬರಲ್ಲೂ ಒಬ್ಬರ ಮುಖದಲ್ಲೂ ನಗು ತರಿಸ್ಬಿಟ್ಟೆ ಬಂದಿದ್ದು ನಾನು. ಆ್ಯಂಡ್ ನನಗೂ ಪರ್ಸ್ನಲ್ ಆಗಿ ಮನಸ್ಸಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ. ಮನೆನಂತೂ ಮಿಸ್ ಮಾಡ್ಕೋತೀನಿ. ಮನೆಯ ಮೂಲೆಯಲ್ಲೂ ನನಗೆ ನೆನಪುಗಳಿದೆ, ಅಲ್ಲಿ ಕಳೆದಂಥ ಕ್ಷಣಗಳಿದ್ದಾವೆ. ಸೊ ಅದೆಲ್ಲದನ್ನು ಮಿಸ್ ಮಾಡ್ಕೋತೀನಿ, ಹೌದು. ಆ್ಯಂಡ್ ಅಲ್ಲಿರುವಂಥ ಇನ್ನೂ ಉಳಿದ 10 ಜನನೂ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಪ್ರತಿಯೊಬ್ಬರ ಜೊತೆನೂ ಒಂದೊಂದು ಮೆಮೊರಿ ಇದೆ ನನಗೆ. ಸೊ ಹಾಗಾಗಿ ಎಲ್ಲರೂ ನನಗೆ ಈಕ್ವಲ್, ಎಲ್ಲರೂ ಮಿಸ್ ಮಾಡ್ಕೋತೀನಿ. ಓಕೆ. ಕೆಲವರು ಮಧ್ಯದಲ್ಲಿ ನಿಮಗೂ ಅವ್ರಿಗೂ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗಿದ್ದು ಉಂಟು. ಸೊ ಲಾಸ್ಟಿಗೆ ನೀವು ಬರುವಾಗ ಮಂಜಣ್ಣಂಗೆ ಒಂದು ಮಾತು ಹೇಳ್ತೀರಾ. ಸೊ ಅದು ಒಂಥರ ವ್ಯೂವರ್ಸ್ಗೆ ಹೆಂಗೆ ಅನ್ನಿಸ್ತು ಅಂದರೆ, ವಾವ್, ಶಿಶಿರ್ ಬಗ್ಗೆ ಇದ್ದಂಥ ಒಂದು ಇಮ್ಯಾಜಿನೇಷನು, ಒಂದು ಪಾಸಿಟಿವ್ ವೈಬು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಬಂತು. ಸೊ ಯಾಕೆ ಅದು ಹೇಳಿದ್ರಿ ಅಂತ? ನಾನಿರೋದೇ ಹಾಗೆ ಮೇಡಮ್. ನನಗೆ ಜಗಳಗಳನ್ನು ಕೋಪಗಳನ್ನು ಕ್ಯಾರಿ ಮಾಡೋದು ನನಗೆ ಬರಲ್ಲ. ನನಗೆ ಆ ಬ್ಯಾಗೇಜ್ ಹೊತ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ನನಗೆ. ಹೌದು, ಆ ಕ್ಷಣದಲ್ಲಿ ಬೇಸರ ಆಗಿದ್ದನ್ನು ಆ ಕ್ಷಣಕ್ಕೆ ವ್ಯಕ್ತಪಡಿಸ್ಬಿಡ್ತೀನಿ ನಾನು. ಆ ವ್ಯಕ್ತಪಡಿಸಾದ್ಮೇಲೆ ವಾಟ್ ನೆಕ್ಸ್ಟ್ ಅದನ್ನು ಕ್ಯಾರಿ ಮಾಡ್ಕೊಂಡು ಎಷ್ಟು ದಿನ ಅಂತ ಹೋಗಲಿ, ದಿನ ಬೆಳಗ್ಗೆ ಇದ್ದರೆ ಅವ್ರ ಮುಖ ನೋಡಬೇಕು. ಆ್ಯಂಡ್ ಆ ಜಗಳಗಳೆಲ್ಲ ಆಗೋದು ಆಟದ ಕಾರಣಕ್ಕೋಸ್ಕರ, ವೈಯಕ್ತಿಕ ಕಾರಣದಿಂದ ಅಲ್ಲ. ಸೊ ಆಟದ ಕಾರಣಕ್ಕೋಸ್ಕರ ಆಗಿರೋ ಜಗಳನ ನಾನು ಕ್ಯಾರಿ ಮಾಡೋದು, ಅದು ಸ್ಪೆಷಲಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಕ್ಯಾರಿ ಮಾಡೋದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಆ ವ್ಯಕ್ತಿಗೆ ನಾನು ಮೊದಲನೇ ವಾರದಿಂದ ಏನು ಸ್ಥಾನ ಕೊಟ್ಟಿದ್ನೋ, ನೀವಿನ್ನೂ ಅದೇ ಸ್ಥಾನದಲ್ಲಿ ಇದ್ದೀರಾ ಅಂತಲೇ ಹೇಳ್ಬಿಟ್ಟು ಬಂದಿದ್ದು, ಅದು ನಾನು ಅಷ್ಟೇ. ಇನ್ನು ಶಿಶಿರ್ ಅವರು ಅಡಿಗೆ ಮನೆಯಲ್ಲಿ ಜಾಸ್ತಿ ಗುರ್ತಿಸ್ಕೊಂಡ್ರು ಅಂತ ಕೆಲವರು ನಿಮ್ಮ ಅಭಿಮಾನಿಗಳು ಒಂದಷ್ಟು ಕಮೆಂಟ್ನ ಮಾಡಿದ್ದಾರೆ. ಸೊ ಅವ್ರಿಗೇನು ಹೇಳ್ತೀರಾ ಇದ್ರ ಬಗ್ಗೆ? ನನಗೆ ಖುಷಿ ಕೊಡ್ತಿದ್ದಂಥ ಜಾಗ ಮೇಡಮ್ ಅದು. ಯಾಕಂದರೆ 3 ಡಿಪಾರ್ಟ್ಮೆಂಟ್ ಇರ್ತಾಯಿತ್ತು ಮನೇಲಿ. ಒಂದು ಕ್ಲೀನಿಂಗು, ಒಂದು ಬಾತ್ರೂಮು, ಒಂದು ಅಡುಗೆ ಮನೆ. ಆ ಮೂರನ್ನೂ ಕಂಪೇರ್ ಮಾಡಿದ್ರೆ ಅಡುಗೆ ಮನೆ ಇಸ್ ದ ಟಫೆಸ್ಟ್ ಡಿಪಾರ್ಟ್ಮೆಂಟ್. 3 ಹೊತ್ತು ನಿಂತ್ಕೋಬೇಕಾಗಿತ್ತಲ್ಲಿ. ಆ್ಯಂಡ್ ಗ್ರಾಸರೀಸ್ ಎಷ್ಟು ಬರ್ತಾಯಿತ್ತು, ಏನು ಬರ್ತಾಯಿತ್ತು ಅಂತ ನಮಗೆ ಗೊತ್ತಿತ್ತು. 15 ಜನಕ್ಕೆ ಆ ಇರೋ ಗ್ರಾಸರೀಸಲ್ಲಿ ಮೇಂಟೈನ್ ಮಾಡೋದು ಇಸ್ ಅ ಟಾಸ್ಕ್. ಸೊ ಅದನ್ನು ಮಾಡ್ತಾಯಿದ್ದೆ. ಆ್ಯಂಡ್ ನನಗೆ ನನ್ನ ಫ್ರಸ್ಟ್ರೇಷನ್ನ ಹೊರಗಡೆ ಹಾಕೋದೇ ನಾನು ಅಡುಗೆ ಮೇಲೆ. ನನ್ನ ಸ್ನೇಹಿತರಿಗೆ ಎಲ್ರಿಗೂ ಗೊತ್ತಿದೆ, ಹೊರಗಡೆ ಪ್ರಪಂಚದಲ್ಲೂ ನಾನು ಹಾಗೆ. ನಾನು ತುಂಬ ಫ್ರಸ್ಟ್ರೇಟ್ ಆದೆ, ಕೋಪ ಆದೆ ಅಂದರೆ ನಾನು ಹೋಗಿ ಅಡುಗೆ ಮಾಡ್ತೀನಿ. ನನ್ನ ಫ್ರಸ್ಟ್ರೇಷನ್ ಅದ್ರ ಮೇಲೆ ತೀರಿಸ್ತೀನಿ. ಏನಾದರೂ ಒಂದು ಸೂಪರಾಗಿರೋ ಅಡುಗೆ ಬರುತ್ತೆ, ಅದರಿಂದ ಔಟ್ಪುಟ್ ಬರುತ್ತೆ, ಅದನ್ನು ತಿಂದು ಖುಷಿ ಪಡ್ತೀನಿ. ಅಲ್ಲಿ ಫ್ರಸ್ಟ್ರೇಷನ್ ಮುಗ್ದಿರುತ್ತೆ. ಸೊ ಅದೇ ನಿಟ್ಟಿನಲ್ಲೇ ನನಗೆ ಅಡುಗೆ ಮನೆ ಬೇಕು ಅಂತ ಹೇಳ್ತಿದ್ದೆ ಅದಕ್ಕೆ. ಆ್ಯಂಡ್ ಬರ್ತಾ ಒಂದು 5-6 ವಾರ ಆದಮೇಲೆ ಏನಾಗ್ತಾಯಿತ್ತು ಅಂದರೆ, ಅಡುಗೆ ಮನೆ ಅಂದರೆ ಎಲ್ಲರೂ ಬಡಪ್ಪ ದೂರ ಇದ್ಬೋಣ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ರು. ಯಾಕಂದರೆ ತುಂಬ ಕಷ್ಟ ಇದೆ. ಬೆಳಗ್ಗೆ ನಿಂತರೆ ರಾತ್ರಿ ಎಲ್ಲರೂ ಲೈಟ್ ಆಫ್ ಆಗಿ ಎಲ್ಲರೂ ಮಲಗಿದ್ರು, ಅದರ ಕ್ಲೀನಿಂಗು ಎಲ್ಲ ನಡೀತಾ ಇರ್ತಾಯಿತ್ತು. ಸೊ ನನಗೆ ಅಲ್ಲೇನೋ ಒಂದು ಪೀಸ್ ಸಿಗ್ತಾಯಿತ್ತು, ಒಂದು ನೆಮ್ಮದಿ ಸಿಗ್ತಾಯಿತ್ತು. ಸೊ ಹಾಗಾಗಿ ಅಲ್ಲಿರ್ತಾ ಇದ್ದೆ. ಓಕೆ. ಸೊ ಈಗ ನೀವು ಬಿಗ್ ಬಾಸ್ ಆ ಒಂದು ವಾಯ್ಸ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಸಿಕ್ಕಾಬಿಡ ಮಿಸ್ ಮಾಡ್ಕೋತಾ ಇದ್ದೀನಿ ಮೇಡಮ್. ಹೆಂಗೆ ಅಂದರೆ ಅವ್ರ ವಾಯ್ಸ್ ಬರ್ತಿದ್ರೆ ಆ ಮನೇಲಿ ಏನು ಅನ್ಸೋದು ಅಂದರೆ, ಮನೆಯ ಯಜಮಾನ ಏನೋ ಮಾತಾಡ್ತಾ ಇದ್ದಾನೆ, ಆ ಯಜಮಾನನ ಮಾತನ್ನು ನಾವೆಲ್ಲರೂ ಚಾಚು ಚಪ್ತೆ ಕೇಳಬೇಕು ಅನ್ನೋ ಒಂದು ಫೀಲಿಂಗ್ ಇತ್ತಲ್ಲ, ಎಲ್ಲೋ ಆ ಒಂದು ಫೀಲಿಂಗ್ ಮಿಸ್ ಆಗ್ತಿದೆ ಅಂತ ಅನ್ನಿಸ್ಬಿಡ್ತು ನನಗೆ. ನಮ್ಮ ತಂದೆ ವಾಯ್ಸ್ ಕೇಳಿಸ್ತಿದೆ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ಆ ಮನೇಲಿ ಕೂತಾಗ. ಸೊ ಅದು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅವರು ಹೇಳ್ತಿದ್ದಂಥ ಮಾತುಗಳು, ಟಾಸ್ಕ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಿದ್ದಲ್ಲ, ಯಾರಿಗಾದ್ರೂ ಏನಾದರೂ ಬುದ್ಧಿವಾದ ಹೇಳ್ತಿದ್ದಾಗ ಅಥವಾ ಜಗಳಗಳನ್ನು ಬಿಡಿಸ್ಬೇಕಾದ್ರೆ ಅವ್ರು ತೊಗೊಳ್ತಿದ್ದಂಥ ನಿಲುವು, ಆ್ಯಂಡ್ ಕನ್ಫೆಷನ್ ರೂಮ್ ಕರೆದು ನಮ್ಮನ್ನು ಸಮಾಧಾನ ಮಾಡ್ತಿದ್ದಂಥ ರೀತಿ, ಇದೆಲ್ಲವೂ ತುಂಬ ಮನೆಯ ಯಜಮಾನ ಮಾತಾಡುವಂಥ ಮಾತುಗಳು, ಅವೆಲ್ಲ ತುಂಬ ತೂಕವಾದ ಮಾತುಗಳು. ಸುದೀಪ್ ಸರ್ ಬಿಟ್ಟರೆ ನಮಗೆ ಬಿಗ್ ಬಾಸ್ಸೇ ಎಲ್ಲ ಅನ್ನೋ ರೀತಿ ಆಗಿತ್ತು. ಸೊ ಅದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಸುದೀಪ್ ಸರು ಈ ಸೀಸನ್ ಲಾಸ್ಟ್ ಅವರು ಹೋಸ್ಟ್ ಮಾಡೋದು ಅಂತ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ನೀವು ಈ ಲಾಸ್ಟ್ ಸೀಸನ್ಗೆ ಹೋಗಿ ಬಂದಿದ್ದೀರಾ. ಮುಂಚೆ ನಿಮಗಿತ್ತು ಆಫರು, ಬಟ್ ಹೋಗೋಕ್ಕಾಗಿರಲಿಲ್ಲ. ಇನ್ ಕೇಸ್ 11 ಸೀಸನ್ಗೆ ನೀವೇನಾದರೂ ಹೋಗೋದನ್ನ ಮತ್ತೆ ನಿಮ್ಮ ಕಮಿಟ್ಮೆಂಟ್ಸಲ್ಲಿ ಮಿಸ್ ಮಾಡಿಕೊಂಡು ಪೋಸ್ಟ್ಪೋನ್ ಮಾಡಿದಿದ್ರೆ ನಿಮ್ಗೆ ಏನು ಅನಿಸ್ತಾ ಇತ್ತು? ಸಿಕ್ಕಾಪಟ್ಟೆ ರಿಗ್ರೆಟ್ ಮಾಡ್ತಿದ್ದೆ ನಾನು. ಯಾಕೆ ಅಂದರೆ ಸುದೀಪ್ ಸರ್ಗೆ ನಾನು ತುಂಬ ಅಪ್ಪಟ ಅಭಿಮಾನಿ ನಾನು.
ಈ ಶೋ ಅಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕಲ್ಲ, ನಾನು ಮುಂಚಿಂದನೂ ಸುದೀಪ್ ಸರ್ಗೆ ಎಂಥ ದೊಡ್ಡ ಫ್ಯಾನ್ ಅಂತ ಎಲ್ರಿಗೂ ಗೊತ್ತಿದೆ. ಬಿಕಾಸ್ ಅವ್ರನ್ನ ನನ್ನ ಮೊದಲನೇ ಸಿನಿಮಾದ ಆಡಿಯೋ ಲಾಂಚಿಗೆ ನಾನು ಕರೆದಿದ್ದ ರೀತಿನೇ ತುಂಬ ಅನ್ಯೂಶುವಲ್ ಆಗಿತ್ತು. ಲವ್ ಲೆಟರ್ಸ್ ಎಲ್ಲ ಬರ್ದ್ಬಿಟ್ಟಿದ್ದೆ ನಾನು ಇಷ್ಟು ಶುದ್ಧ ಅವ್ರಿಗೆ. ಸೀರಿಯಸ್ಲಿ ಇದು 2018 ಟೈಮಲ್ಲಿ ಆಗಿದ್ದಂಥ ಘಟನೆಗಳಿವೆಲ್ಲ. ಇಷ್ಟು ಶುದ್ಧ ಲವ್ ಲೆಟರ್ಸ್ ಬರೆದು ನಾನು ತುಂಬ ಹಠ ಹಿಡ್ದಿದ್ದೆ ಅವರು ಬರಲೇಬೇಕು ಅಂತ. ಸೊ ಅಂಥ ದೊಡ್ಡ ವ್ಯಕ್ತಿ ಲವ್ ಲೆಟರ್ಸ್ಗೆಲ್ಲ ಸರ್ ರಿಪ್ಲೈ ಮಾಡಿದ್ರು. ಮಾಡಿದ್ರು ಮಾಡಿ ಇವನಲ್ಲಿರೋ ಹಠ ಇವನಿಗೆ ನಾನು ಬೇಕು, ನನ್ನಿಂದ ಅವ್ನಿಗೇನೋ ಒಂದು ಆಗುತ್ತೆ ಅಂದರೆ ನಾನು ಖಂಡಿತ ಬರ್ತೀನಿ ಅಂತ ಬಂದು ಆ ಮಾತುಗಳನ್ನ ಹೇಳಿದ್ರು ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು. ಈ ಲವ್ ಲೆಟ್ರ್ ಯಾವುದಾದ್ರೂ ಹುಡುಗಿ ಬರ್ದಿದ್ರೆ ನನ್ನ ಪ್ರಕಾರ ಇನ್ನೊಂದು ಮದುವೆ ಆಗ್ಬಿಡ್ತಿದ್ನೇನೋ ನಾನು ಅಂತ ನನ್ನನ್ನು ರೇಗಿಸಿದ್ರು. ಆ್ಯಂಡ್ ನಾನು ಇವತ್ತೇನಾದರೂ ಬಂದಿದ್ದೀನಿ ಆ ಕಾರ್ಯಕ್ರಮಕ್ಕೆ ಅಂದರೆ ಈ ಹುಡುಗನಿಗೋಸ್ಕರ ಅಂತಲೇ ಹೇಳಿದರು. ಆ್ಯಂಡ್ ನನ್ನ ಸಿನಿಮಾದ ಫಸ್ಟ್ ಕಟೌಟು ಸುದೀಪ್ ಸರ್ದೇ ಇದ್ದಿದ್ದು. ಸೊ ನಾನು ಅಷ್ಟು ಹುಚ್ಚು ಅಭಿಮಾನಿ ಅವ್ರಿಗೆ ನಾನು. ಸೊ ಅವರು ಇಲ್ಲದೇ ಇದ್ದಿದ್ದ ಸೀಸನಲ್ಲಿ ನಾನು ಹೋಗ್ಬಿಡ್ತೀನಿ ಅಂತ ಥಾಟ್ ಕೂಡ ನನಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಸೀಸನ್ಗೆ ಮುಂಚೆಯಿಂದನೂ ನಡೀತಾ ಇತ್ತು ಮಾತುಕತೆ. ಮೋಸ್ಟ್ಲಿ ಈ ಸೀಸನ್ಗೂ ಬರಲ್ವೇನೋ ಆ ಥರ ಮಾತುಕತೆ ಎಲ್ಲ ನಡೀತಾ ಇತ್ತು. ನಾನು ತುಂಬ ದೇವ್ರುಗಳಿಗೆ ಅರಕೆ ಹೊತ್ಬಿಟ್ಟಿದ್ದೀನಿ, ಇಲ್ಲ ಅಣ್ಣ ಬರಲೇಬೇಕು ಈ ಸೀಸನ್ಗೆ ಅಂತ. ನನ್ನ ಚಾನಲ್ ಅವ್ರನ್ನೆಲ್ಲ ಕೇಳ್ತಿದ್ದಾಗಲೂ ಇಲ್ಲ ಇರಿ ಅದೇನೋ ಮಾತಾಗ್ತಿದೆ ಅಂತ. ದಿನಾ ನೋಡೋದು ಪ್ರೋಮೋಗೋಸ್ಕರ ಕಾಯೋದು. ಬಂದಿದ್ದ ದಿನ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಬಟ್ ನಾವಿಷ್ಟು 11 ಸೀಸನ್ ಅವರು ತುಂಬ ಪುಣ್ಯ ಮಾಡಿದ್ವಿ, ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ವಿ. ಅವರಂಥ ವ್ಯಕ್ತಿತ್ವನ ನಾವು ಎದುರುಗಡೆ ನಿಂತ್ಕೊಂಡು ಅವರಿಂದ ಕರೆಕ್ಷನ್ಸ್ ಹೇಳಿಸ್ಕೊಂಡು ಬುದ್ಧಿಮಾತು ಹೇಳಿಸ್ಕೊಂಡು ನಮ್ಮನ್ನು ನಾವು ತಿದ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿ ತುಂಬ ಪುಣ್ಯ ಮಾಡಿದ್ವಿ. ಇನ್ನು ಬಿಗ್ ಬಾಸ್ಗೆ ಹೋಗಿರೋವಂಥವ್ರು ಎಲ್ಲರೂ ಹೇಳೋದೇನು ಅಂತ ಹೇಳಿದ್ರೆ ವೀಕೆಂಡ್ಗೋಸ್ಕರ ಕಾಯ್ತಾ ಇದ್ವಿ, ಆ ವೀಕೆಂಡ್ ಆ ಸುದೀಪ್ ಸರ್ದು ವಾಯ್ಸ್ಗೋಸ್ಕರ ಕಾಯ್ತಾ ಇದ್ವಿ, ಅವ್ರು ನೋಡೋಕ್ಕೆ ಅಂತ ಕಾಯ್ತಾ ಇದ್ವಿ, ಅವರು ನೋಡಿದ ತಕ್ಷಣ ನಮ್ಮ ಮನೆಯವ್ರನ್ನೇ ನೋಡಿದಷ್ಟು ನಮಗೆ ಖುಷಿ ಆಗುತ್ತೆ ಅಂತ ಹೇಳ್ತಿದ್ರು. ಯಾಕೆ ಹಂಗೆ ಅನಿಸ್ತಾ ಇತ್ತು ನಿಮ್ಗಳಿಗೆಲ್ಲ ಅಂತ? ಮೇಡಮ್, ಹೊರಗಡೆ ಜಗತ್ತಿನ ಕನೆಕ್ಷನ್ ನಮಗಿರ್ತಿರ್ಲಿಲ್ಲ. ಒಂದು ನಮ್ಮ 15 ಜನರ ಮುಖ ಬಿಟ್ಟರು ಇನ್ಯಾರ ಮುಖನೂ ನೋಡೋಕೆ ನಮಗೆ ಸಿಗ್ತಿರ್ಲಿಲ್ಲ. ಇನ್ನೊಂದು, ಆ್ಯಂಡ್ ನಾವು ವಾರ ಪೂರ್ತಿ ಏನೋ ಒಂದು ಮಾಡಿರ್ತೀವಿ, ನಾವು ಮಾಡಿರೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಜಡ್ಜ್ ಮಾಡೋದಕ್ಕೆ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ. ನಮ್ಮನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಅಂಥ ಟೈಮಲ್ಲಿ ಹೊರಗಡೆ ಪ್ರಪಂಚದಲ್ಲಿರುವಂಥ ಒಬ್ಬ ಗಣ್ಯ ವ್ಯಕ್ತಿ ಬಂದು ನಿಂತ್ಕೊಂಡು ಮಾತಾಡ್ತಾರೆ ಅಂದಾಗ ನಮ್ಮ ಮನೆಯಿಂದನೇ ಯಾರೋ ಬಂದಿರ್ತಾರೆ ಅನ್ನೋ ಒಂದು ಫೀಲಿಂಗು. ಆ್ಯಂಡ್ ಹೊರಗಡೆ ಜಗತ್ತಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಆ ವ್ಯಕ್ತಿಗೆ ತಿಳಿದಿದೆ, ಹಾಗಾಗಿ ನಮಗೇನೋ ಒಂದಷ್ಟು ಹಿಂಟ್ಸ್ನ ಕೊಟ್ಟು ಹೋಗ್ತಾರೆ ಅನ್ನೋ ಒಂದು ಕಾತರ. ಸೊ ಇದೆಲ್ಲ ಇದ್ದಾಗ ಸುದೀಪ್ ಸರ್ ಬರೋದನ್ನೇ ಕಾಯ್ತಾ ಇರ್ತಿದ್ವಿ ನಾವು. ಯಾರೋ ನಮ್ಮ ಮನೆಯವರೇ ಬಂದ್ಬಿಟ್ರೇನೋ, ಆಮೇಲೆ ಅವ್ರು ಏನು ಬಟ್ಟೆ ಹಾಕಿರ್ತಾರೆ, ಹೆಂಗೆ ಕಾಣಿಸ್ತಾ ಇರ್ತಾರೆ ಇವತ್ತು, ಅದೆಲ್ಲ ನೋಡೋ ಒಂದು ಕುತೂಹಲ. ಆಮೇಲೆ ಯಾವ ವಿಷಯ ನಾವು ಎಲ್ಲಿ ಹಿಡಿದ್ವಿ, ಯಾವ ವಿಷಯ ತೊಗೋತಾರೆ ಇವತ್ತು ಅನ್ನೋ ಒಂದು ಕುತೂಹಲ. ಇದನ್ನು ತೊಗೊಂಡಾಗ ಹೌದಾ ಇದನ್ನು ಮಾಡಿದ್ವಾ ನಾವು, ಇರ್ಬೋದೇನೋ ಅನ್ನೋ ನಾವು ಮಾಡಿರೋ ಚಿಕ್ಕದು ಒಂದು ಆ ಎಪಿಸೋಡಲ್ಲಿ ತಪ್ಪು ಅನ್ನೋ ರೀತಿ ಕಾಣಿಸ್ದಾಗ ಹೌದು ನಾವು ತುಂಬ ಕಲಿಬೇಕು ಅನ್ನೋದೊಂದು. ಸೊ ಈ ಥರದ್ದೆಲ್ಲ ಆಗ್ತಾಯಿತ್ತು ನಮಗೆ ವೀಕೆಂಡಲ್ಲಿ.